ನಿಮ್ದು ಅಪ್ಡೇಟ್ ಆದಮೇಲೆ ಹೆಡ್ ಶಾಟೇ ಬೀಳುತ್ತಿಲ್ವಾ, ಸೆನ್ಸಿಟಿವಿಟಿ ಎಲ್ಲ ಚೇಂಜ್ ಆಗಿದೆನಾ? ಸೊ ಬನ್ನಿ ಆಗಿದ್ರೆ ಈ ವಿಡಿಯೋ ನಿಮ್ಗೆ ಇದು ನನ್ನ ಸೀರೀಸ್ ವಿಡಿಯೋ ಅಲ್ಲ. ಓಕೆ ಈಗ ಅಪ್ಡೇಟ್ಕಿಂತ ಮುಂಚೆ ನಿಮ್ದು ಪರ್ಫೆಕ್ಟಾಗಿ ಹೆಡ್ ಶಾಟ್ ಬೀಳ್ತಿತ್ತು. ಬಟ್ ಅಪ್ಡೇಟ್ ಆದಮೇಲೆ ನಿಮ್ದು ಸರಿಗೆ ಗೇಮ್ ಪ್ಲೇ ಆಗ್ತಿಲ್ಲ ಅಂತಂದ್ರೆ ಸೊ ಗರಿನ ನಿಮ್ದು ಸೆನ್ಸಿಟಿವಿಟಿನ ಚೇಂಜ್ ಮಾಡಿದೆ ಅಂತಂದ್ರೆ ಅರ್ಥ. ಇದು ಸಾಕಷ್ಟು ಜನಕ್ಕೆ ಆಗಿಲ್ಲ, ಸ್ವಲ್ಪ ಮಂದಿಗೆ ಅಷ್ಟೇ ಆಗಿದೆ. ಓಕೆನಾ, ನಿಮ್ಮದು ಕೂಡ ನೆಕ್ಸ್ಟ್ ಅಪ್ಡೇಟ್ಗೆ ಚೇಂಜ್ ಆಗ್ಬಾರ್ದು ಅಂದರೆ ಈ ವಿಡಿಯೋ ಕೊನೆ ತನಕ ನೋಡಿ. ಇದರಲ್ಲಿ 2 ಕ್ಯಾಟಗರಿ ಬರುತ್ತೆ. ಒಂದು ಫಸ್ಟಿಗೆ ಏನಂದರೆ ಮೊದಲಿಗೆ ನಮ್ಮದು ಚೆನ್ನಾಗಿ ಬೀಳ್ತಿತ್ತು, ಅಪ್ಡೇಟ್ ಆದಮೇಲೆ ಚೆನ್ನಾಗಿ ಬೀಳ್ತಿಲ್ಲ. ಬಟ್ ನಮಗೆ ಮೊದಲಿಂದು ಸೆನ್ಸಿಟಿವಿಟಿ ಗೊತ್ತಿಲ್ಲ, ನಾನು ಏನಿಟ್ಟೀನಿ ಅಂತನೋ ಅನ್ನೋರು ಒಬ್ಬರು. ಇನ್ನೂ ಒಬ್ಬರು ನಾನು ಅಪ್ಡೇಟ್ಗಿಂತ ಮುಂಚೆ ಯಾವ ಸೆನ್ಸಿಟಿವಿಟಿ ಇಟ್ಟಿದ್ದೀನಿ ಅದನ್ನು ಗೊತ್ತಿದೆ, ಬಟ್ ಅದೇ ಸೆನ್ಸಿಟಿವ್ ಇಟ್ಟರು ಕೂಡ ಅಪ್ಡೇಟ್ ಆದಮೇಲೆ ನಂದು ಕನೆಕ್ಟ್ ಆಗ್ತಿಲ್ಲ ಆ ಥರ ಅನ್ನೋರು ಕೂಡ ಒಂದು. ಇವಾಗ ಸೆಕೆಂಡ್ ಏನು ಹೇಳಿದೆ ನೋಡಿ, ಆ ಕ್ಯಾಟಗರಿಯವ್ರಿಗೆ ಒಂದು ಟ್ರಿಕ್ ಇದೆ. ಆ ಟ್ರಿಕ್ನ ಅಪ್ಲೈ ಮಾಡಿದರೆ ಮತ್ತೆ ನಿಮ್ಮದು ಹೆಡ್ ಶಾಟ್ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಳೇದು ಅಪ್ಡೇಟ್ಗಿಂತ ಮುಂಚೆ ಹೆಂಗೆ ಬೀಳುತ್ತಿತ್ತು ಹಂಗೂ ಕೂಡ ಬೀಳುತ್ತೆ. ಓಕೆನಾ, ಅವ್ರು ಏನು ಮಾಡಬೇಕು ಅಂತಂದರೆ ಫಸ್ಟ್ ನಿಮ್ದು ಅಪ್ಡೇಟ್ಗಿಂತ ಮುಂಚೆ ಏನು ಸೆನ್ಸಿಟಿವಿಟಿ ಇತ್ತು ಅದನ್ನು ಇಟ್ಟು ಇಲ್ಲಿ ಸೆಟ್ಟಿಂಗ್ ಕಂಟ್ರೋಲ್ಸಲ್ಲಿ ಬಂದು ಏನು ಪ್ರಿಜೆಕ್ಷನ್ ಇದೆಯಲ್ಲ ಅದು ಫುಲ್ ಕಂಟ್ರೋಲ್ಗೆ ಇಟ್ಟು ಅಪ್ಲೋಡ್ ಸಕ್ಸಸ್ಫುಲ್ ಮಾಡಿ. ಮತ್ತೆ ಅದೇ ಸೇಮ್ ಬಂದು ಈಗ ಪ್ರಿಜೆಕ್ಷನ್ ಆಫ್ ಸ್ಕೋಪ್ ಅಂತ ಇದೆಯಲ್ಲ ಅದಕ್ಕೆ ಬಂದು ಅಪ್ಲೋಡ್ ಸಕ್ಸಸ್ಫುಲ್ ಮಾಡಿ. ಮತ್ತೆ ಡಿಫಾಲ್ಟಿಗೆ ಬಂದು ಅಪ್ಲೋಡ್ ಸಕ್ಸಸ್ಫುಲ್ ಮಾಡಿ. ಓಕೆನಾ, ಇದನ್ನು ಮಾಡಿದ ಮೇಲೆ ನೀವು ಟ್ರೈ ಮಾಡಿ ಗೇಮ್ ಪ್ಲೇ ಆಡೋದು. ನಿಮ್ದು ಮೊದಲಿನ ಥರ ಆಗಿದ್ರೆ ಓಕೆ, ಇಲ್ಲ ಅಂದರೆ ನೀವು ಓನ್ ಕ್ರಿಯೇಟ್ ಮಾಡಲೇಬೇಕು. ಮತ್ತೆ ಫಸ್ಟ್ ಕ್ಯಾಟಗರಿ ಏನು ಹೇಳಿದ್ ನೋಡಿ, ಅವ್ರಿಗೆ ಕೂಡ ಓನ್ ಹೆಂಗೆ ಕ್ರಿಯೇಟ್ ಮಾಡ್ಬೇಕಂತ ಹೇಳಿಕೊಡ್ತೀನಿ. ಇನ್ ಕೇಸ್ ನಿಮ್ದು ಸೆನ್ಸಿಟಿವಿಟಿ ಕೂಡ ಪರ್ಫೆಕ್ಟ್ ಆಗಿಲ್ಲ ಅಂದರೆ ಹೆಂಗೆ ಇಟ್ಕೋಬೇಕಂತ ಇದು ಕೂಡ ನ್ಯೂ ಟ್ರಿಕ್ನ ಅಪ್ಲೈ ಮಾಡಿ ನೋಡಿ, ನಿಮ್ದು ಕೂಡ ಪರ್ಫೆಕ್ಟ್ ಆಗುತ್ತೆ. ಓಕೆ, ಸೆನ್ಸಿಟಿವಿಟಿನ 200 ಮಾಡಿ ಫಸ್ಟ್ ರೂಲ್ಸ್ ತಿಳ್ಕೊಂಬಿಡಿ. 2 ಸ್ಟೆಪ್ ಇರುತ್ತವೆ. ಫಸ್ಟ್ನೇ ಸ್ಟೆಪ್ ಅಲ್ಲಿ ಟ್ರಯಲ್ ಬುಲೆಟ್ಸ್ ಅಂತ 3 ಬುಲೆಟ್ಸ್ ಇರ್ತವೆ. 3 ಬುಲೆಟ್ಸ್ನ ನೀವು ಫೈರ್ ಮಾಡಬೇಕು ಕಂಟಿನ್ಯೂಸ್ ಒಂದೇ ಸಲ ಡ್ರ್ಯಾಗ್ ಮಾಡಿ. 3 ಬುಲೆಟ್ಸ್ ಅಲ್ಲಿ 2 ಬುಲೆಟ್ಸ್ ಹೆಡ್ಡಿಗೆ ಕನೆಕ್ಟ್ ಆದ್ರೆ ಅವಾಗ ನೀವು 5ನ ಕಡಿಮೆ ಮಾಡಬೇಕು, 5 ಅಷ್ಟೇ ಕಡಿಮೆ ಮಾಡಬೇಕು. ಇನ್ ಕೇಸ್ 3 ಬುಲೆಟ್ ಅಲ್ಲಿ 1 ಬುಲೆಟ್ ಹೆಡ್ಗೆ ಕನೆಕ್ಟ್ ಆಗಲಿಲ್ಲ ಅಂದ್ರೆ 10ನ ಕಡಿಮೆ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ 3 ಬುಲೆಟ್ ಅಲ್ಲಿ ನಿಮ್ದು 2 ಬುಲೆಟ್ ಹೆಡ್ಗೆ ಕನೆಕ್ಟ್ ಆಯ್ತು ಅಂದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಿರುತ್ತೆ, ಪ್ರಾಕ್ಟೀಸ್ ಬುಲೆಟ್ ಅಂತ 9 ಬುಲೆಟ್ ಇರ್ತವೆ. 9 ಬುಲೆಟ್ ನೀವು ಫೈರ್ ಮಾಡಬೇಕು. 9 ಬುಲೆಟ್ ಅಲ್ಲಿ 6 ಬುಲೆಟ್ ಇಲ್ಲ 6ಕ್ಕಿಂತ ಮೇಲೆ ಬುಲೆಟ್ ಹೆಡ್ಡಿಗೆ ಕನೆಕ್ಟ್ ಆಯ್ತು ಅಂದ್ರೆ ಮುಗ್ದೋಯ್ತು, ನಿಮ್ದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ನಾನು ಮಾಡ್ತೀನಿ ನೋಡಿ, ನನ್ನಂಗೆ ಫಾಲೋ ಮಾಡ್ಕೊಂಡು ನೀವು ಕೂಡ ಓನ್ ಆಗಿ ಇಟ್ಕೊಳ್ಳಿ. ಓಕೆನಾ, ಫಸ್ಟ್ 200 ಸೆನ್ಸಿಟಿವಿಟಿ ಮಾಡಿ. ಈಗ ನೋಡಿ ನಾನು ಟ್ರಯಲ್ ಬುಲೆಟ್ಸ್ ಹೊಡಿತೀನಿ 3 ಬುಲೆಟ್ಸ್. ಸೊ ನಂದು ಮೇಲೆ ಹೋಗ್ತಿದೆ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ನೋಡಿ, ಒಂದು ಕನೆಕ್ಟ್ ಆಗಿ 2 ಮಿಸ್ ಆಗ್ತಿದೆ. ಸೊ ಅದಕ್ಕೆ ನಾ ಏನು ಮಾಡ್ತೀನಿ, ಒಂದು ಕನೆಕ್ಟ್ ಆಗ್ತಿದೆಯಲ್ಲ 5 ಅಷ್ಟೇ ಕಡಿಮೆ ಮಾಡ್ತೀನಿ. ಕಡಿಮೆ ಮಾಡಿ ಈಗ ನಾನು ಇದು ಪ್ರಾಕ್ಟೀಸ್ ಬುಲೆಟ್ನ ಫೈರ್ ಮಾಡ್ತೀನಿ. 9 ಬುಲೆಟ್ಸ್ ನೋಡಿ, ಕೌಂಟ್ ಮಾಡಿ ನೋಡಿ. 3 ಬುಲೆಟಲ್ಲಿ 3ಕ್ಕೂ ಕನೆಕ್ಟ್ ಆಯಿತು. ಮತ್ತೆ 3 ಬುಲೆಟಲ್ಲಿ 3 ಕನೆಕ್ಟ್ ಆಯಿತು. ಮತ್ತೆ 3 ಬುಲೆಟಲ್ಲಿ 3 ಕನೆಕ್ಟ್ ಆಯಿತು. ಸೊ ನಂದು 9 ಬುಲೆಟ್ ಕನೆಕ್ಟ್ ಆಯಿತು. ಸೊ ನಂದು ಪರ್ಫೆಕ್ಟ್ ಆಗಿದೆ ಅಂತಲೇ ಅರ್ಥ ಸೆನ್ಸಿಟಿವಿಟಿ. ಓಕೆನಾ, ಇನ್ ಕೇಸ್ ಇದರಲ್ಲಿ ಏನು ಡೌಟ್ ಬರುತ್ತೆ ಅಂದರೆ, ಈಗ ಒಬ್ಬೊಬ್ರದ್ದು 200 ಮಾಡಿದ್ರು ಕೂಡ ಬಾಡಿಗೆ ಲಾಕ್ ಆಯಿತು ಅಂದರೆ ನೀವು DPI ಯೂಸ್ ಮಾಡಲೇಬೇಕು ಅಟ್ ಎನಿ ಕಂಡೀಷನ್. ನಿಮ್ದು ಏನು ಡಿಫಾಲ್ಟ್ ಇದೆ ಅದಕ್ಕಿಂತ ಸ್ವಲ್ಪ 100 ಇಲ್ಲ 150ನ ಇನ್ಕ್ರೀಸ್ ಮಾಡಿ. ಓಕೆ, ಇನ್ನೂ ಒಬ್ಬರದ್ದು ಏನಾಗ್ತಿದೆ ಹಿಂಗೆ ನೋಡಿ, ಮೇಲೆ ಹೋಗ್ತಿದೆ ಬುಲೆಟ್ಸ್. ಸೊ ಹಂಗಿದ್ರೆ ನೀವು DPI ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮದು ಸೆನ್ಸಿಟಿವಿಟಿ ಸಾಕು ಅಂತಾನೆ ಅದು ಹೇಳ್ತಿದೆ, ಇಂಡಿಕೇಟ್ ಮಾಡ್ತಿದೆ. ಓಕೆನಾ, ಇಷ್ಟೇ ಪರ್ಫೆಕ್ಟ್ ಸೆನ್ಸಿಟಿವಿಟಿನ ಇಟ್ಕೊಳೋದು. ಸೊ ನಮ್ಮದು ಈಗ ಪೀಕ್ ಸಿಕ್ಕಿದೆ 195. ಇದರಲ್ಲಿ ನಾನು ಒಂದು ಕಡಿಮೆ ಒಂದು ಜಾಸ್ತಿ ಮಾಡಿದ್ರು ಕೂಡ ನನಗೇನು ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ. ಓಕೆನಾ, ಓಕೆ, ಈಗ ನಮ್ಮದು ಓನ್ ಆಗಿ ಸೆನ್ಸಿಟಿವಿಟಿ ಕ್ರಿಯೇಟ್ ಆಯಿತು. ಸೊ ಈಗ ನಮ್ಮದು ನೆಕ್ಸ್ಟ್ ಅಪ್ಡೇಟ್ ಬಂದಮೇಲೆ ನಮ್ಮದು ಚೇಂಜ್ ಆಗೈತೋ ಇಲ್ಲ ಅಂತ ಗೊತ್ತಾಗೋದು ಹೆಂಗೆ ಅಂತಂತಂದರೆ ಒಂದು ಟೆಕ್ನಿಕ್ ಇದೆ, ರೋಟೇಟ್ ಟೆಕ್ನಿಕ್. ಸೊ ಅದು ಏನಿಲ್ಲ, ಸಿಂಪಲ್ ಹೆಂಗೆ ಮಾಡೋದು ಅಂತಂದರೆ, ಈಗ ನಿಮ್ಮದು ಬಲಗೈಲಿ ಇಟ್ಕೊಂಡಿರ್ತೀರಲ್ಲ, ಬಲಗೈ ಎಂಡಿಂದ ಎಡಗೈ ಎಂಡ್ ಮಟ ರೊಟೇಟ್ ಮಾಡಬೇಕು. ಎಷ್ಟು ರೊಟೇಟ್ಸ್ ಆಗ್ತವೆ ಅಂತ ಕೌಂಟ್ ಮಾಡ್ಕೋಬೇಕು. ಅಪ್ಡೇಟ್ ಆದಮೇಲೆ ಅಷ್ಟೇ ಮತ್ತೆ ಅದನ್ನೇ ಟ್ರೈ ಮಾಡಬೇಕು. ರೊಟೇಟ್ಸ್ ಏನಾದರೂ ಸೇಮ್ ಇತ್ತಂದರೆ ನಿಮ್ದು ಚೇಂಜ್ ಆಗಿಲ್ಲ ಅಂತ ಅರ್ಥ, ಡಿಫ್ರೆಂಟ್ ಬಂದರೆ ಚೇಂಜ್ ಆಗಿದೆ ಅಂತಲೇ ಅರ್ಥ. ಇಲ್ಲ ಅಂದರೆ ನಿಮ್ಮದು ಗೇಮ್ ಪ್ಲೇ ಮೇಲೇ ಗೊತ್ತಾಗ್ಬಿಡುತ್ತೆ ಚೇಂಜ್ ಆಗಿದೆ ಇಲ್ಲ ಅಂತ. ಇನ್ ಕೇಸ್ ಚೇಂಜ್ ಆಗಿದ್ರೆ ಮತ್ತೆ ಓನಾಗಿ ಕ್ರಿಯೇಟ್ ಮಾಡ್ಕೊಂಬಿಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, DM ಮಾಡಿ.